ವೀಕ್ಷಕರೇ ನಮಸ್ಕಾರ. ಮೈಸೂರು ಕೊಡಗು ಕ್ಯಾಂಡಿಡೇಟ್ ಆಗಿ ಈಗ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರನ್ನ ನೇಮಕ ಮಾಡಲಾಗಿದೆ. ಆದರೆ ಇದು ಒಡೆಯರ್ ಅವರಿಗೆ ನಿಜವಾಗ್ಲೂ ಬೇಕಾಗಿತ್ತಾ ಅನ್ನುವಂಥ ಪ್ರಶ್ನೆ ಈಗ ಮೂಡ್ತಾ ಇದೆ. ಹಾಗೆಯೇ ಸಾಮಾಜಿಕ ಜಾಲತಾಣದಲ್ಲಿ ಪಾಸಿಟಿವ್ಗಿಂತ ನೆಗೆಟಿವ್ ಕಾಮೆಂಟ್ಗಳೇ ಹೆಚ್ಚಾಗಿ ಕೇಳಿ ಬರ್ತಾ ಇದೆ. ಹಾಗಾದರೆ ಯದುವೀರವರು ತಪ್ಪು ಮಾಡಿದ್ರಾ? ಯದುವೀರವರು ಮುಂದಿನ ದಿನಗಳಲ್ಲಿ ಎದುರಿಸಬೇಕಾಗಿರುವಂಥ ಸವಾಲುಗಳೇನು? ಮುಖ್ಯವಾಗಿರುವಂಥ ಸವಾಲುಗಳ ಬಗ್ಗೆ ಇವತ್ತು ನಾವು ರಾಜಕೀಯವಾಗಿ ವಿಮರ್ಶೆಯನ್ನು ಮಾಡ್ತಾ ಹೋಗ್ತೀವಿ ಇವತ್ತಿನ ಈ ವಿಡಿಯೋದಲ್ಲಿ. ವೀಕ್ಷಕರೇ, ನಿಮಗೆಲ್ಲ ಗೊತ್ತೇ ಇದೆ, ರಾಜವಂಶಸ್ಥರು ಅದರಲ್ಲೂ ಈಗ ಬಂದಿರುವಂಥ ರಾಜರ ಮೇಲೆ ಸಾಕಷ್ಟು ಗೌರವ ಇದೆ. ರಾಜವಂಶಸ್ಥರ ಮೇಲೆ ಒಂದು ಗೌರವ ಇರುವಂಥದ್ದು. ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರು ರಾಜಕೀಯಕ್ಕೆ ಬರ್ತಾರೆ ಅಂದರೆ ಒಂದು ಕಡೆ ಖುಷಿ ಪಡ್ತಾ ಇದ್ರು ಜನ, ಆದರೆ ಇನ್ನೊಂದು ಕಡೆ ಮುಖ್ಯವಾಗಿ ಹೇಳ್ತಾ ಇದ್ರು, ರಾಜರೇ ನಾವು ನಿಮ್ಮನ್ನು ರಾಜರನ್ನಾಗೇ ನೋಡೋದಕ್ಕೆ ಇಷ್ಟಪಡ್ತೀವಿ ಹೊರತು ಮಂತ್ರಿಯನ್ನಾಗಿ ಅಲ್ಲ ಅಂತ. ಆದರೆ ಈಗ ಏನಾದರೂ ಇಲ್ಲಿ ಸಂಸದನಾಗಿ ಯದುವೀರವರು ಆಯ್ಕೆ ಆದರು ಅಂತ ಅಂದ್ಕೊಳ್ಳೋಣ. ಅವರು ಸಂಸದರಾಗೇ ಇರ್ತಾರೆ ಅಥವಾ ಅವರು ರಾಜರು ಅನ್ನುವಂಥ ಕಾರಣಕ್ಕೆ ಏನಾದರೂ ಕೇಂದ್ರದ ಸ್ಥಾನವನ್ನು ಕೊಟ್ಟರೆ ಯಾವುದಾದ್ರೂ ಒಂದು ಭಾಗದ ಮಂತ್ರಿ ಆಗಿರ್ತಾರೆ ಅಷ್ಟೇ. ಆದರೆ ಅವರು ರಾಜನಾಗೋದಕ್ಕೆ ಸಾಧ್ಯವಿಲ್ಲ. ಇದು ಮೊದಲನೆಯ ವಿಚಾರ ಅಂತಲೇ ಹೇಳಿದರೆ ತಪ್ಪಾಗಲಾರದು. ಇನ್ನು ಮುಖ್ಯವಾಗಿ ಎರಡನೆಯ ವಿಚಾರ, ಸಾಮಾಜಿಕ ಜಾಲತಾಣದಲ್ಲಿ ಒಂದು ಮಾತು ಕೇಳಿ ಬರ್ತಾ ಇತ್ತು, ಕಿಂಗ್ ಈಸ್ ಆಲ್ವೇಸ್ ಕಿಂಗ್. ಓಟಿಗಾಗಿ ನೀವು ಈ ರೀತಿಯಾಗಿ ಭಿಕ್ಷೆ ಬೇಡೋದನ್ನು ನಾವು ಸಹಿಸೋದಿಲ್ಲ ಅಂತ. ಈಗಾಗಲೇ ನಿನ್ನೆ ಒಂದು ಪೋಸ್ಟನ್ನು ಮಾಡಿದ್ರು ಯದುವೀರ ಕೃಷ್ಣದತ್ತ ರಾಜ ಒಡೆಯರ್ ಅವರು. ನನಗೆ ಟಿಕೆಟ್ ಕೊಟ್ಟಿದ್ದಕ್ಕೆ ಖುಷಿ ಇದೆ, ನಾನು ಜನರ ಸೇವೆಯನ್ನು ಮಾಡೋದಕ್ಕೆ ಸಿದ್ಧನಿದ್ದೇನೆ. ನಿಮ್ಮ ಓಟ್ ಅಂದರೆ ಒಂದು ರೀತಿಯಾಗಿ ಅವರು ಎಲೆಕ್ಷನ್ ಕ್ಯಾಂಪೇನನ್ನು ಶುರು ಮಾಡಿದರು ಅಂತಲೇ ಹೇಳ್ಬೋದು. ಈ ಮೂಲಕ ನನಗೆ ನೀವು ಆಶೀರ್ವದಿಸಿ, ನಿಮ್ಮ ಸೇವೆಯನ್ನು ಮಾಡೋದಕ್ಕೆ ಅವಕಾಶ ಕೊಡಿ ಅನ್ನುವಂಥ ಮಾತುಗಳನ್ನು ಇಲ್ಲಿ ಬಳಕೆ ಮಾಡಿರೋದ್ರಿಂದಾಗಿ ಅಲ್ಲಿ ಶುರುವಾಗುತ್ತೆ ಇವರ ಒಂದು ಮತಯಾಚನೆ. ಸೊ ಹೀಗಾಗಿ ಜನ ಕೂಡ ಹೇಳ್ತಾ ಇರುವಂಥದ್ದು, ನೀವು ಕೊಡುವ ದಾನಿಯಾಗಿರಬೇಕು, ರಾಜ ಅಂದರೆ ಯಾವಾಗಲೂ ಕೊಡುವಂಥವ್ರಾಗಿರಬೇಕು, ನಮಗೆ ಓಟ್ ಕೊಡಿ ಅಂತ ಹೇಳಿ ಕೇಳುವಂಥವ್ರು ಆಗಬಾರ್ದು ಅಂತ. ಒಂದು ಕಡೆ ಪ್ರಾಬಲ್ಯ ಇರೋದ್ರಿಂದಾಗಿ ಯದುವೀರ ಕೃಷ್ಣದತ್ತ ರಾಜ ಒಡೆಯರವರು ಆರಾಮಾಗಿ ಗೆದ್ದು ಬರ್ಬೋದು, ಇಲ್ಲ ಅಂತಿಲ್ಲ. ಆದರೆ ಅದಾದ ಬಳಿಕ ಆಗುವಂಥ ಎಫೆಕ್ಟ್ಗಳನ್ನು ನೋಡಬೇಕಾಗತ್ತೆ. ಮೂರನೆಯ ಮುಖ್ಯ ವಿಚಾರ, ಈಗ ವಿಪಕ್ಷಗಳ ವಿರುದ್ಧವಾಗಿ ಮಾತನಾಡಲೇಬೇಕು. ಯಾರಾದರೂ ಟಾಂಗ್ ಕೊಟ್ಟಿರ್ತಾರೆ, ಹೀಗೆಲ್ಲ ಆಗಿರುತ್ತೆ. ಸೊ ಅಂಥ ಸಂದರ್ಭದಲ್ಲಿ ಬೇರೆ ವ್ಯಕ್ತಿಗಳ ಬಗ್ಗೆ ಮಾತನಾಡಲೇಬೇಕು. ರಾಜವಂಶಸ್ಥರು ಈಗ ಸದ್ಯಕ್ಕೆ ಎಲ್ಲ ಪಕ್ಷದವರನ್ನು, ಎಲ್ಲ ವರ್ಗದವರನ್ನು ಸಮಾನವಾಗಿ ನೋಡ್ತಾ ಇದ್ರು. ಆದರೆ ಆ ರಾಜವಂಶಸ್ಥರು ಒಂದು ಪಕ್ಷಕ್ಕೆ ಸೀಮಿತ ಆದಾಗ ಬೇರೆಯವ್ರನ್ನ ಹೇಗೆ ನೋಡ್ಕೊಳ್ತಾರೆ? ಹಾಗಾದರೆ ಅವರು ವಾಕ್ಪ್ರಹಾರಗಳನ್ನ ಮಾಡಲೇಬೇಕಾಗುತ್ತೆ. ಒಂದಿಷ್ಟು ಸಂದರ್ಭಗಳಲ್ಲಿ ಅವರ ವಿರುದ್ಧ ಒಂದಿಷ್ಟು ಜನ ಮಾತನಾಡ್ತಾರೆ, ಅವರ ಅಭಿವೃದ್ಧಿ ಎಷ್ಟೇ ಮಾಡಿದ್ರು ಕೂಡ ಕೊಂಕು ಹುಡುಕುವಂಥವ್ರು ಇರ್ತಾರೆ. ಸೊ ಇದನ್ನು ಹೇಗೆ ಫೇಸ್ ಮಾಡ್ತಾರೆ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರವರು ಅನ್ನುವಂಥ ಒಂದು ಮುಖ್ಯವಾಗಿರುವಂಥ ಪ್ರಶ್ನೆ ಈಗ ಮೂಡ್ತಾ ಇದೆ. ನಾಲ್ಕನೆಯ ಪ್ರಮುಖ ಅಂಶ, ನಾವು ನಿಮಗೆ ಪ್ರತಿ ಸರಿ ಹೇಳ್ತಾ ಇದ್ವಿ, ಹಾಗೆಯೇ ಜನ ಕೂಡ ಹೇಳ್ತಾ ಇರೋಂಥದ್ದು ಒಂದೇ, ನೀವು ರಾಜರು, ಮಂತ್ರಿ ಅಲ್ಲ, ಮಂತ್ರಿಯ ಮೇಲ್ಗಡೆ ಇರಬೇಕು, ನೀವು ಮಂತ್ರಿಯ ಕೈ ಕೆಳಗಡೆ ಅಲ್ಲ ಅಂತ ಹೇಳ್ತಾ ಇದ್ರು. ಈಗ ಸಂಸದರಾಗಿ ಅವರು ಆರಿಸಿ ಬಂದರು ಅಂದರೆ ಪ್ರಧಾನಿ ನರೇಂದ್ರ ಮೋದಿಯವರ ಮುಂದೆ ಕೈ ಕಟ್ಟಿ ನಿಲ್ಲಲೇಬೇಕು. ಯಾಕಂದರೆ ಇಲ್ಲಿ ಈಗ ರಾಜ ಅಂದರೆ ಅದು ಮೋದಿಯವರಾಗ್ತಾರೆ. ಸೊ ಅವರ ಕೈ ಕೆಳಗಡೆ ಇವರು ಹೇಗೆ ಇರ್ತಾರೆ, ಇವರ ವರ್ಚಸ್ಸೇನು? ಹಾಗಾದರೆ ರಾಜ ಮನೆತನದ ವರ್ಚಸ್ಸೇ ಬೇರೆ ರೀತಿಯಾಗಿರುತ್ತೆ. ಆದರೆ ರಾಜಕೀಯದಿಂದಾಗಿ ಇವರ ಮೇಲೆ ಯಾವ ರೀತಿಯಾಗಿ ಎಫೆಕ್ಟ್ ಆಗಬಹುದದು, ಜನರು ಅದನ್ನು ಹೇಗೆ ಎಕ್ಸೆಪ್ಟ್ ಮಾಡಿಕೊಳ್ತಾರೆ ಅನ್ನೋದು ಮುಖ್ಯವಾಗಿರುವಂಥ ವಿಚಾರ. ಐದನೆಯ ಪ್ರಮುಖ ಅಂಶ, ಈಗಾಗಲೇ
ಯದುವೀರ್ ಅವರು ಜನರ ಜೊತೆ ಚೆನ್ನಾಗಿ ಬೆರೆತಿದ್ದಾರೆ, ಒಳ್ಳೆಯ ಅಭಿಪ್ರಾಯ ಇದೆ, ಎಲ್ಲವೂ ಕೂಡ ಹೌದು. ಆದರೆ ಈಗ ನೋಡ್ತಾ ಇರ್ಬೋದು, ಪ್ರತಾಪ್ ಸಿಂಹ ಅವರು ಎಷ್ಟೇ ಅಭಿವೃದ್ಧಿ ಕೆಲಸವನ್ನ ಮಾಡಿದ್ರು ಕೂಡ ಬಿಜೆಪಿಯ ಲೆಕ್ಕಾಚಾರದ ಪ್ರಕಾರ ಅವ್ರಿಗೆ ಕೋಕನ್ನು ಕೊಡಲಾಯಿತು. ಹಾಗಾದರೆ ಯದುವೀರ್ ಅವರು ಇವಾಗೇನು ರಾಜಕೀಯಕ್ಕೆ ಬಂದ್ಬಿಡ್ತಾರೆ, ಆದರೆ ಈ ರಾಜಕೀಯ ಪಡ್ಸಾಲೆ ಅನ್ನುವಂಥದ್ದು ಅಷ್ಟೊಂದು ಈಸಿ ಅಲ್ಲ. ಇಲ್ಲಿ ವಾಗ್ಪ್ರಹಾರಗಳನ್ನ ಮಾಡ್ತಾ ಇರಬೇಕು. ಮೊದಲನೇದಾಗಿ ರಾಜಕೀಯವನ್ನ ಮಾಡಬೇಕು. ಇಲ್ಲಿ ಈ ರಾಜಕೀಯದಿಂದಾಗಿ ಅವರು ಕಂಟಿನ್ಯೂ ಆಗ್ತಾರೆ ನಿಜವಾಗ್ಲೂ ಪಕ್ಷದಲ್ಲಿ, ಅಥವಾ ಮತ್ತೆ ಪಕ್ಷದಿಂದ ಹೊರಗಡೆ ಹೋಗ್ತಾರೆ, ಏನಾಗಬಹುದು ಅನ್ನುವಂಥ ಆತಂಕ ಖಂಡಿತವಾಗ್ಲೂ ಇದೆ. ಸೊ ಫೈನಲ್ ಆಗಿ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ರಾಜಕೀಯಕ್ಕೆ ಬಂದರು. ಬಿಜೆಪಿಯ ಅಭ್ಯರ್ಥಿಯಾಗಿ ಮೈಸೂರು ಕೊಡಗಿನಲ್ಲಿ ಕ್ಯಾಂಡಿಡೇಟ್ ಆಗಿ ಕಣಕ್ಕಿಳಿದಿದ್ದಾರೆ. ಆದರೆ ಎಲೆಕ್ಷನ್ನ ನಂತರ ಗೊತ್ತಾಗುತ್ತೆ ಇವರ ಚಾಪು ಯಾವ ರೀತಿಯಾಗಿರುತ್ತೆ ರಾಜಕೀಯ ವಲಯದಲ್ಲಿ ಅನ್ನೋದು. ಮೊದಲನೇ ಅವ್ರನ್ನ ಸಾಮಾನ್ಯವಾಗಿ ನೋಡಿದ್ರೆ ತುಂಬಾ ಸೈಲೆಂಟ್ ವ್ಯಕ್ತಿ ಅನ್ನೋಂಥದ್ದು ಗೊತ್ತಿರೋಂಥ ವಿಚಾರ. ಅಪರೂಪದ ಮಾತುಗಳು, ಎಲ್ಲಿ ಮಾತನಾಡಿದ್ರೆ ಮುತ್ತು ಉದುರೋಗುತ್ತೆ ಅಂತ ಹೇಳ್ತಾ ಇರ್ತಾರಲ್ಲ, ಆ ರೀತಿಯಾಗಿರುವಂಥ ಸ್ವಭಾವದವರು ಯದುವೀರ್ ಮಹಾರಾಜರು. ಆದರೆ ಈ ರಾಜಕೀಯಕ್ಕೆ ಬಂದ ಮೇಲೆ ಮಾತೇ ಬಂಡವಾಳ. ಏನು ಮಾಡ್ತಾರೆ ಹಾಗಾದರೆ ಕಾದು ನೋಡಬೇಕು.